ಎಲ್ರಿಗೂ ನಮಸ್ಕಾರ. CME 2 ವೀಕ್ 3 ಸರ್ಫೇಸ್ ಟ್ರೀಟ್ಮೆಂಟಲ್ಲಿ ನೀವು ಕರೋಷನ್ ಅಂದರೆ ಸರ್ಫೇಸ್ ಟ್ರೀಟ್ಮೆಂಟ್ ಅಂದರೆ ಮತ್ತು ಸರ್ಫೇಸ್ ಕೋಟಿಂಗ್ ಪ್ರೊಸೆಸಸ್ ಲೈಕ್ ಪೇಂಟಿಂಗ್, ಎಲೆಕ್ಟ್ರೋಪ್ಲೇಟಿಂಗ್, ಗ್ಯಾಲ್ವನೈಸಿಂಗ್, ಸ್ಪ್ರೇಯಿಂಗ್ ಬಗ್ಗೆ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿದ್ದೀರಿ. ನೀವು ಇನ್ನೂ ನೋಡಿಲ್ಲ ಅಂದರೆ ಗೋ ಬ್ಯಾಕ್ ಟು ದಟ್ ವಿಡಿಯೋಸ್ ಆ್ಯಂಡ್ ವಾಚ್ ಇಟ್ ಆ್ಯಂಡ್ ಕಮ್ ಬ್ಯಾಕ್ ಟು ಹಿಯರ್. ಸೊ ಈ ಒಂದು ಸೆಷನಲ್ಲಿ ಅಡ್ವಾನ್ಸ್ ಕೋಟಿಂಗ್ ಟೆಕ್ನಿಕ್ಸ್ ಅಂತ ಹೇಳಿದ್ರೆ ನೀವು ಟ್ರೆಡಿಷನ್ ಆಗಿ ಯೂಸ್ ಮಾಡುವಂತಹ ಪೇಂಟಿಂಗು, ಎಲೆಕ್ಟ್ರೋಪ್ಲೇಟಿಂಗ್, ಗ್ಯಾಲ್ವನೈಸಿಂಗ್, ಸ್ಪ್ರೇಯಿಂಗ್ ಬಿಟ್ಟು ಅದಲ್ಲದೆ ಇತ್ತೀಚೆಗೆ ಬಂದಿರುವಂತಹ ಅಡ್ವಾನ್ಸ್ ಕೋಟಿಂಗ್ ಟೆಕ್ನಿಕ್ಸ್ ಬಗ್ಗೆ ತಿಳ್ಕೊಳ್ತೀರಿ. ಲೆಟ್ ಅಸ್ ಎಕ್ಸ್ಪ್ಲೋರ್ ಒನ್ ಬೈ ಒನ್. ಅಡ್ವಾನ್ಸ್ ಕೋಟಿಂಗ್ ಟೆಕ್ನಿಕ್ಸಲ್ಲಿ ಮೊದಲನೇ ಒಂದು ಟೆಕ್ನಿಕ್ ಏನಪ್ಪ ಅಂತ ಹೇಳಿದ್ರೆ ಫಿಸಿಕಲ್ ವೇಪರ್ ಡೆಪಾಸಿಷನ್ ಅಂದರೆ PVD ಅಂತ ಕರೀತಾರೆ. ಸೊ PVD ಇಸ್ ಎ ವ್ಯಾಕ್ಯೂಮ್ ಬೇಸ್ಡ್ ಕೋಟಿಂಗ್ ಪ್ರೋಸೆಸ್. ಸೊ ವ್ಯಾಕ್ಯೂಮ್ ಯೂಸ್ ಮಾಡಿಕೊಂಡು ಕೋಟ್ ಮಾಡುವಂತಹ ಒಂದು ಮೆಥಡ್ ಇದು. ಇಲ್ಲಿ ಕೋಟಿಂಗ್ ಈಸ್ ಫಿಸಿಕಲಿ ವೇಪರೈಸ್. ಯಾವ ಒಂದು ಕೋಟಿಂಗ್ನ ನೀವು ಮಾಡಬೇಕಾಗಿರುತ್ತೋ ಅದು ಫಿಸಿಕಲಿ ವೇಪರೈಸ್ ಆಗುತ್ತೆ ಆ್ಯಂಡ್ ಡೆಪಾಸಿಟೆಡ್ ಆಸ್ ಎ ಥಿನ್ ಫಿಲ್ಮ್ ಆನ್ ದ ಸರ್ಫೇಸ್ ಆಫ್ ದ ವರ್ಕ್ ಪೀಸ್. ಯಾವ ವರ್ಕ್ ಪೀಸ್ ಮೇಲೆ ನೀವು ಡೆಪಾಸಿಟ್ ಮಾಡಬೇಕಾಗಿರುತ್ತೋ ಆ ಒಂದು ಜಾಗಕ್ಕೆ ಹೋಗಿ ಕುತ್ಕೊಳ್ಳುತ್ತೆ. ಯು ಕ್ಯಾನ್ ಸಿ ಇನ್ ಹಿಯರ್. ಸೊ ಹೀಟರ್ ಇರುತ್ತೆ. ಸೊ ಇಲ್ಲಿ ಏನು ಯಾವ ಒಂದು ಮೆಟೀರಿಯಲ್ನ ನೀವು ಕೋಟ್ ಮಾಡಬೇಕಾಗಿರುತ್ತೋ ಸೊ ಅದನ್ನು ವೇಪರೈಸ್ ಆಗಿ ಯಾವ ಒಂದು ಕಾಂಪೊನೆಂಟ್ ಮೇಲೆ ಅದು ಹೋಗಬೇಕಾಗಿರುತ್ತೋ ಅಲ್ಲಿ ಅದು ಹೋಗುತ್ತೆ. ಸೊ ವೆರಿ ಸಿಂಪಲ್ ಆ್ಯಂಡ್ ದಿಸ್ ಕಂಪ್ಲೀಟ್ ವರ್ಕ್ ವಿಲ್ ಕ್ಯಾರಿಡ್ ಔಟ್ ಇನ್ ವ್ಯಾಕ್ಯೂಮ್ ಆಗಿರೋದ್ರಿಂದ ಇದು ವ್ಯಾಕ್ಯೂಮ್ ಬೇಸ್ಡ್ ಕೋಟಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮಗೆ ಎಕ್ಸಲೆಂಟ್ ವೇರ್ ರೆಸಿಸ್ಟೆನ್ಸ್ ಸಿಗುತ್ತೆ, ಕರೋಷನ್ ರೆಸಿಸ್ಟೆನ್ಸ್ ಸಿಗುತ್ತೆ, ಫ್ರಿಕ್ಷನ್ ಆಗೋದಿಲ್ಲ ಈ ಒಂದು ಕಾಂಪೊನೆಂಟ್ಸಲ್ಲಿ. ಅದಕ್ಕೆ ನಾವು ಕಟಿಂಗ್ ಟೂಲ್ಸು, ಮೆಷಿನ್ ಪಾರ್ಟ್ಸ್, ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ ಮತ್ತು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸಲ್ಲಿ PVD ಟೆಕ್ನಿಕ್ನ ಜಾಸ್ತಿ ನೋಡ್ತೀವಿ. ಯು ಕ್ಯಾನ್ ಸಿ ದ ಸ್ಟೆಪ್ಸ್ ಹಿಯರ್. ಫಸ್ಟು ವೇಪರೈಸೇಷನ್ ಆಗುತ್ತೆ. ಯಾವ ಒಂದು ಕಾಂಪೊನೆಂಟಲ್ಲಿ ವೇಪರ್ ಆಗಬೇಕದು ಅಲ್ಲಿಂದ ವೇಪರೈಸ್ ಆಗಿ ಅಯಾನ್ಸ್ಗಳು ವ್ಯಾಕ್ಯೂಮ್ ಚೇಂಬರ್ಗೆ ಬಂದು ಆ ವ್ಯಾಕ್ಯೂಮ್ ಚೇಂಬರಿಂದ ನಿಮಗೆ ಯಾವ ಒಂದು ಕಾಂಪೊನೆಂಟ್ ಮೇಲೆ ಕುತ್ಕೋಬೇಕಾಗುತ್ತೆ ಡೆಪಾಸಿಟ್ ಆಗಿ ಅಲ್ಲಿಗೆ ವೇಪರು ಕಂಡೆನ್ಸ್ ಆಗಿ ಡೆಪಾಸಿಟ್ ಆಗ್ತಾ ಬರುತ್ತೆ. ಇನ್ನು ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಅಪ್ಲಿಕೇಶನ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ಅಡ್ವಾನ್ಸ್ಡ್ ಕೋಟಿಂಗ್ ಟೆಕ್ನಿಕ್ಸಲ್ಲಿರೋ PVD ಹೈ ಹಾರ್ಡ್ನೆಸ್ ಕೋಟಿಂಗ್ ಅಂತ ಕರಿತೀವಿ. ತುಂಬ ಹಾರ್ಡ್ ಆಗಿರುವಂಥ ಕೋಟಿಂಗು. ಲೋ ಪ್ರೊಸೆಸಿಂಗ್ ಟೆಂಪ್ರೇಚರ್ ನಿಮಗೆ ಜಾಸ್ತಿ ಬೇಕಾಗಿಲ್ಲ. ತುಂಬ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಆಗಿರುತ್ತೆ ಮತ್ತು ನೀಟಾಗಿ ಅದು ಏನು ಲೇಯರ್ ಆಫ್ ಮೆಟೀರಿಯಲ್ಲು ಅದ್ರ ಮೇಲೆ ಕಚ್ಕೊಳ್ಳುತ್ತೆ. ಡಿಸ್ಅಡ್ವಾಂಟೇಜಿಗೆ ಬಂದರೆ ಎಕ್ವಿಪ್ಮೆಂಟ್ ಕಾಸ್ಟ್ ತುಂಬ ಜಾಸ್ತಿ ಇರುತ್ತೆ. ಲೈನ್ ಆಫ್ ಸೈಟ್ ಕೋಟಿಂಗ್ ಅಂದರೆ ಯಾವ ಲೈನ್ಗೆ ನಿಮ್ಮ ಕೋಟಿಂಗ್ ಬೇಕು ಅಲ್ಲಿ ಪರ್ಫೆಕ್ಟಾಗಿ ಆ ಲೈನ್ ಆಗೋದಿಲ್ಲ, ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಥಿಕ್ನೆಸ್ಸು ತುಂಬ ಕಡಿಮೆ ಕಂಪೇರ್ ಟು ದ ಅದರ್ ವೇಪರ್ ಡೆಪಾಸಿಷನ್. PVD ಈಸ್ ವೆರಿ ಲೆಸ್ ಥಿಕ್ನೆಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಕಟಿಂಗ್ ಟೂಲ್ಸಲ್ಲಿ, ಡೈಸ್ ಆ್ಯಂಡ್ ಮೋಲ್ಡ್ಸಲ್ಲಿ, ಡೆಕೋರೇಟಿಂಗ್ ಕೋಟಿಂಗ್ಸಲ್ಲಿ, ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ನಾವು ಜಾಸ್ತಿ ಫಿಸಿಕಲ್ ವೇಪರ್ ಡೆಪಾಸಿಷನ್ ಮೆಥಡ್ನ ನೋಡ್ತಾ ಬರ್ತೀವಿ. ಸೊ ದಿಸ್ ಇಸ್ ಅಬೌಟ್ ಫಿಸಿಕಲ್ ವೇಪರ್ ಡೆಪಾಸಿಷನ್. ವಿ ಆರ್ ಎಕ್ಸ್ಪ್ಲೈನಿಂಗ್ ಹಿಯರ್ ದ ಓನ್ಲಿ ಬೇಸಿಕ್ ಪ್ರಿನ್ಸಿಪಲ್ಸ್. ಇಫ್ ಯು ವಾಂಟ್ ಇಟ್ ಯು ಕ್ಯಾನ್ ಗೋ ಫಾರ್ ನಿಮಗೆ ಹೈಯರ್ ವರ್ಷನ್ಗೂ ಕೂಡ ನೀವು ಹೋಗ್ಬೋದು. ಸೊ ದಿಸ್ ಇಸ್ ಓನ್ಲಿ ಫಾರ್ ಅ ಬೇಸಿಕ್ ವರ್ಷನ್. ಫಿಸಿಕಲ್ ವೇಪರ್ ಡೆಪಾಸಿಷನ್ ಬಗ್ಗೆ ತಿಳ್ಕೊಂಡ್ರೆ ದ ನೆಕ್ಸ್ಟ್ advanced coating technique is chemical vapor deposition. So as the name indicates, we use chemical reactions ಇಂದ ಆಗುವಂತಹ ಒಂದು ಪ್ರೋಸೆಸ್ ಇದು. ಹಾಗಾಗಿ ಇಟ್ ಇಸ್ ಅ ಸರ್ಫೇಸ್ ಕೋಟಿಂಗ್ ಪ್ರೋಸೆಸ್ ವೇರ್ ಕೆಮಿಕಲ್ ರಿಯಾಕ್ಷನ್ ಅಕರ್ಸ್ ಬಿಟ್ವೀನ್ ಗ್ಯಾಶಿಯಸ್ ರಿಯಾಕ್ಟೆಂಟ್ಸ್ ಜೊತೆಗೆ ಕೆಮಿಕಲ್ ರಿಯಾಕ್ಷನ್ಸ್ ಆಗಿ ಅದು ನಿಮ್ಮ ಒಂದು ಏನು ವರ್ಕ್ ಪೀಸ್ ಏನಿರುತ್ತೋ ಅದ್ರ ಮೇಲೆ ಸಾಲಿಡ್ ಕೋಟಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಿಂಗೆ ಮಾಡೋದ್ರಿಂದ ನಿಮಗೆ ಯೂನಿಫಾರ್ಮ್ ಥಿಕ್ನೆಸ್ ಕ್ರಿಯೇಟ್ ಆಗುತ್ತೆ, ಡೆನ್ಸ್ ಆಗಿರುತ್ತೆ, ಅಂದರೆ ಥಿಕ್ನೆಸ್ ಜಾಸ್ತಿ, ಸ್ಟ್ರಾಂಗ್ಲಿ ಬಾಂಡೆಡ್ ಕೋಟಿಂಗ್ಸ್ ಅಂತಲೇ ಹೇಳ್ಬೋದು, ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ ಮತ್ತು ಥರ್ಮಲ್ ಸ್ಟೆಬಿಲಿಟಿನೂ ಕೂಡ ಜಾಸ್ತಿ ಇರುತ್ತೆ ಈ ಒಂದು ಮೆಥಡಲ್ಲಿ. ದೀಸ್ ಆರ್ ದ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ CVD ಅಂತ ಹೇಳ್ಬೋದು. ಸೊ ಕಟಿಂಗ್ ಟೂಲ್ಸಲ್ಲಿ ಜಾಸ್ತಿ ಇದನ್ನು ನೋಡ್ತೀವಿ, ಸೆಮಿಕಂಡಕ್ಟರ್ ಡಿವೈಸಸಲ್ಲಿ ಜಾಸ್ತಿ ನೋಡ್ತೀವಿ, ಟರ್ಬೈನ್ ಕಾಂಪೊನೆಂಟ್ಸಲ್ಲಿ ನೋಡ್ತೀವಿ ಮತ್ತು ಹೀಟ್ ರೆಸಿಸ್ಟೆನ್ಸ್ ಕಾಂಪೊನೆಂಟಲ್ಲಿ ನೋಡ್ತೀವಿ. ಯು ಕ್ಯಾನ್ ಸಿ ಹಿಯರ್. ಸೊ ಗ್ಯಾಸ್ ಸಿಲಿಂಡರ್ಸಿಂದ ಬರುವಂತಹ ರಿಯಾಕ್ಟೆಂಟ್ಸ್ಗಳು ಲೇಯರ್ ಬೈ ಲೇಯರು ಆ ಕಾಂಪೊನೆಂಟ್ ಮೇಲೆ ಬಿಲ್ಡ್ ಆಗ್ತಾ ಬಂದು ಯು ಕ್ಯಾನ್ ಸಿ ಅ ಸಾಲಿಡ್ ಸರ್ಫೇಸ್ ಕೋಟಿಂಗ್ ಇನ್ ದಿಸ್ ಕಾಂಪೊನೆಂಟ್ ಅಂತ ಹೇಳ್ಬೋದು. ಯೂನಿಫಾರ್ಮ್ ಕೋಟಿಂಗ್ ಆಗುತ್ತೆ, ಎಕ್ಸಲೆಂಟ್ ಅಡಿಷನ್ ಆಗುತ್ತೆ, ಕಾಂಪ್ಲೆಕ್ಸ್ ಶೇಪ್ಸ್ಗೂ ಕೂಡ ಕೋಟ್ ಮಾಡ್ಬೋದು. ಹೈ ಪ್ಯೂರಿಟಿ ಕೋಟಿಂಗ್ಸ್ ಅಂತಲೂ ಕರಿತೀವಿ. ಅಡ್ವಾಂಟೇಜಸ್ ಇದರಲ್ಲಿ. ಇನ್ನು ಡಿಸ್ಅಡ್ವಾಂಟೇಜಿಗೆ ಬಂದರೆ ಟೆಂಪ್ರೇಚರ್ ತುಂಬ ಜಾಸ್ತಿ ಬೇಕು, ಟಾಕ್ಸಿಕ್ ಗ್ಯಾಸಸ್ನ ಯೂಸ್ ಮಾಡೋದ್ರಿಂದ ಇಟ್ ಈಸ್ ಲೈಕ್ ಹಜಾರ್ಡಸ್ ಟು ದ ಹೆಲ್ತ್, ಎಕ್ಸ್ಪೆನ್ಸಿವ್ ಸೆಟಪ್ ಆಗಿರುತ್ತೆ. ಕಟಿಂಗ್ ಟೂಲ್ಸು, ಸೆಮಿಕಂಡಕ್ಟರ್ಸು, ಟರ್ಬೈನ್ ಕಾಂಪೊನೆಂಟ್ಸ್ ಮತ್ತು ವೇರ್ ರೆಸಿಸ್ಟೆನ್ಸ್ ಕೋಟಿಂಗ್ಸಲ್ಲಿ ನಾವು CVD ಮೆಥಡ್ನ ಕಾಣ್ತಾ ಬರ್ತೀವಿ. ಸೊ ದಿಸ್ ಈಸ್ ಅಬೌಟ್ PVD ಆ್ಯಂಡ್ CVD. ಕಮಿಂಗ್ ಟು ದ ಲೇಸರ್ ಸರ್ಫೇಸ್ ಟ್ರೀಟ್ಮೆಂಟ್, ಹಿಯರ್ ಹೈ ಎನರ್ಜಿ ಲೇಸರ್ ಬೀಮ್ ನಾವು ಯೂಸ್ ಮಾಡ್ತೀವಿ. ಇದನ್ನು ಯೂಸ್ ಮಾಡೋದ್ರಿಂದ ಸರ್ಫೇಸ್ ಪ್ರಾಪರ್ಟೀಸ್ ಚೇಂಜ್ ಆಗಿ ಒಳಗಡೆ ಕೋರ್ ಏನೂ ಪ್ರಾಬ್ಲಮ್ ಆಗೋದಿಲ್ಲ,
ಬರೀ ಸರ್ಫೇಸ್ ಮಾತ್ರ ಚೇಂಜ್ ಆಗಿ ಅಲ್ಲಿ ಮೆಟಲ್ ಸರ್ಫೇಸ್ ಮೇಲೆ ಕೋಟ್ ಆಗುತ್ತೆ, ಒಂದು ಲೇಯರು ಕೋಟ್ ಆಗುತ್ತೆ, ಅಥವಾ ಪ್ರಾಪರ್ಟಿನೇ ಲೈಕ್ ವೇರ್ ರೆಸಿಸ್ಟೆನ್ಸು, ಹಾರ್ಡ್ನೆಸ್ ಜಾಸ್ತಿ ಆಗೋದು, ಫೆಟಿಕ್ ಸ್ಟ್ರೆಂತ್ ಆಗುವಂಥದ್ದು, ಅಥವಾ ಸರ್ಫೇಸ್ ಹಾರ್ಡ್ನಿಂಗ್ ಆಗುವಂಥದ್ದು ಕನ್ವರ್ಟ್ ಆಗುತ್ತೆ. ಸೊ ಲೇಸರ್ ಅನ್ನೋವಂಥ ಬೀಮಿಂದ ಆಗುವಂತಹ ಸರ್ಫೇಸ್ ಮಾಡಿಫಿಕೇಷನ್ಗೆ ಲೇಸರ್ ಸರ್ಫೇಸ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಆ ಲೇಸರ್ ಟ್ರೀಟ್ಮೆಂಟು ನಾವು ಆಟೋಮೊಬೈಲ್ ಪಾರ್ಟ್ಸ್, ಏರೋಸ್ಪೇಸ್ ಕಾಂಪೊನೆಂಟ್ಸ್ ಅಥವಾ ಪ್ರಿಸಿಷನ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ನೀವು ನೋಡ್ಬೋದು ಇಲ್ಲಿ ಚಿತ್ರನ, ಸರ್ಫೇಸ್ ಲೇಯರ್ ಮುಂಚೆ ಯಾವ ಥರ ಇತ್ತು ಮತ್ತು ಮಾಡಿಫೈ ಯಾವ ಥರ ಇತ್ತು. ಸೊ ದಿಸ್ ಇಸ್ ಅಬೌಟ್ ಲೇಸರ್ ಸರ್ಫೇಸ್ ಟ್ರೀಟ್ಮೆಂಟ್. ಪ್ರಿಸೈಸ್ ಕಂಟ್ರೋಲ್ ಇರುತ್ತೆ. ಲೋಕಲೈಸ್ಡ್ ಟ್ರೀಟ್ಮೆಂಟ್, ಯಾವ ಜಾಗಕ್ಕೆ ಬೇಕು ಆ ಜಾಗಕ್ಕೆ ನೀವು ಲೇಸರ್ನ ಸಪ್ಲೈ ಮಾಡ್ಬೋದು. ಯಾವುದೇ ಥರ ಮೆಟೀರಿಯಲ್ಲು ಡಿಸ್ಟಾರ್ಟ್ ಆಗೋದಿಲ್ಲ. ಸರ್ಫೇಸ್ ಹಾರ್ಡ್ನೆಸ್ ಚೆನ್ನಾಗಾಗುತ್ತೆ. ಡಿಸಡ್ವಾಂಟೇಜಿಗೆ ಬಂದರೆ ಹೈ ಇನಿಷಿಯಲ್ ಕಾಸ್ಟು, ಸ್ಕಿಲ್ಡ್ ಆಪ್ರೇಟರ್ ಬೇಕಾಗುತ್ತೆ, ಮತ್ತು ಡೆಪ್ತ್ ಆಫ್ ಟ್ರೀಟ್ಮೆಂಟು ಲಿಮಿಟೆಡ್ ಆಗಿರುತ್ತೆ. ಹಾಗಾಗಿ ಈ ಸರ್ಫೇಸ್ ಟ್ರೀಟ್ಮೆಂಟ್ ನಾವು ಗೇರ್ಸು, ಶಾಫ್ಟ್ಸು, ಆಟೋಮೊಬೈಲ್ ಕಾಂಪೊನೆಂಟ್ಸು, ಏರೋಸ್ಪೇಸ್ ಕಾಂಪೊನೆಂಟ್ಸು ಮತ್ತು ಟೂಲ್ ಸರ್ಫೇಸಸ್ಗಳಿಗೆ ಅಪ್ಲೈ ಮಾಡ್ತೀವಿ. ಸೊ ದಿಸ್ ಇಸ್ ಅಬೌಟ್ ಲೇಸರ್ ಸರ್ಫೇಸ್ ಟ್ರೀಟ್ಮೆಂಟ್. ಕಮಿಂಗ್ ಟು ದ ಕಂಪ್ಯಾರಿಸನ್ ಬಿಟ್ವೀನ್ ದೀಸ್ ತ್ರೀ, ಈ ಮೂರಕ್ಕೂ ಕಂಪ್ಯಾರಿಸನ್ ಮಾಡೋದಾದರೆ ತುಂಬ ಇಂಪಾರ್ಟೆಂಟ್ ಇದು, ಯಾಕೆಂದರೆ ಇಟ್ ವಿಲ್ ಬಿ ಕಮಿಂಗ್ ಫಾರ್ ಯುವರ್ ಎಕ್ಸಾಮಿನೇಷನ್. ಕಂಪೇರ್ PVD ಆ್ಯಂಡ್ CVD ಬೇಸ್ಡ್ ಆನ್ ಡಿಫರೆಂಟ್ ಫೀಚರ್ಸ್ ಅಂತ ಕೇಳ್ಬೋದು. ಈ ಮೂರಲ್ಲೇ ನಿಮಗೆ ಬೇರೆ ಬೇರೆ ಕ್ವಶನ್ಸ್ ಬರಬಹುದು. ಸೊ ಪ್ರೋಸೆಸ್ ಟೈಪ್, ಯಾವ ಥರ ಪ್ರೋಸೆಸ್ ಟೈಪ್ ಆಗಿರುತ್ತೆ? PVDಲಿ ಫಿಸಿಕಲ್ ವೇಪರ್ ಡೆಪೋಸಿಷನ್ ಆಗಿರೋದ್ರಿಂದ ಫಿಸಿಕಲ್ ಮೂಮೆಂಟ್ ಆಫ್ ಅಯಾನ್ಸ್ ಅಂತ ಹೇಳ್ಬೋದು. ಇನ್ನು CVDಲಿ ಕೆಮಿಕಲ್ ಮೂಮೆಂಟ್ಸ್ ಆಫ್ ರಿಯಾಕ್ಟೆಂಟ್ಸ್, ಕೆಮಿಕಲ್ ಪ್ರೋಸೆಸ್ ಟೈಪ್ ಇದು. ಇನ್ನು ಲೇಸರಲ್ಲಿ ಥರ್ಮಲ್, ಅಂದರೆ ಹೀಟೆಡ್ ಅಯಾನ್ಸ್ಗಳು ಮೂವ್ ಆಗುವಂಥದ್ದು. ಹಂಗಾಗಿ ಫಿಸಿಕಲ್, ಕೆಮಿಕಲ್ ಆ್ಯಂಡ್ ಥರ್ಮಲ್ ಪ್ರೋಸೆಸ್ ಟೈಪ್ ಆಗಿರುತ್ತೆ. ಟೆಂಪ್ರೇಚರ್ಗೆ ಬಂದರೆ PVD ಇಸ್ ಎ ಲೋ ಟೆಂಪ್ರೇಚರ್ ಆಪ್ರೇಟಿಂಗ್ ಪ್ರೋಸೆಸ್ಸು, CVD ಇಸ್ ಎ ಹೈ ಟೆಂಪ್ರೇಚರ್. ಮತ್ತು ಲೇಸರ್ಗೆ ಆಲ್ರೆಡಿ ಲೇಸರ್ ಬೀಮ್ನ ಜನ್ರೇಟ್ ಮಾಡಬೇಕು ಅಂದರೆ ಯು ನೀಡ್ ಟು ಹ್ಯಾವ್ ಎ ವೆರಿ ಹೈ ಟೆಂಪ್ರೇಚರ್. ಅದು ಸರ್ಫೇಸ್ ಮೆಲ್ಟ್ ಆಗಿ ಪ್ರಾಪರ್ಟೀಸ್ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ, ಹಾಗಾಗಿ ಯು ನೀಡ್ ಟು ಹ್ಯಾವ್ ಅ ವೆರಿ ಹೈ ಟೆಂಪ್ರೇಚರ್ ಸೆಟಪ್ ಫಾರ್ ಲೇಸರ್ ಟ್ರೀಟ್ಮೆಂಟ್. ಇನ್ನು ಕೋಟಿಂಗ್ ಥಿಕ್ನೆಸ್ ಬಗ್ಗೆ ಹೇಳೋದಾದರೆ, ಫಿಸಿಕಲ್ ವೇಪರ್ ಡೆಪಾಸಿಷನಲ್ಲಿ ಥಿನ್ ಕೋಟಿಂಗ್ ಜನ್ರೇಟ್ ಆಗುತ್ತೆ. CVDಯಲ್ಲಿ ಥಿಕ್ ಕೋಟಿಂಗ್ ಜನ್ರೇಟ್ ಆಗುತ್ತೆ. ಮತ್ತು ಲೇಸರ್ ಟ್ರೀಟ್ಮೆಂಟಲ್ಲಿ ಯಾವ ಸರ್ಫೇಸ್ ಕೋಟಿಂಗ್ ಅಂತ ಬರೋದಿಲ್ಲ, ಸರ್ಫೇಸೇ ಕಂಪ್ಲೀಟಾಗಿ ಮಾಡಿಫೈ ಆಗುತ್ತೆ. ಹಾಗಾಗಿ ಸರ್ಫೇಸ್ ಮಾಡಿಫೈಡ್ ಅಂತ ಹೇಳ್ಬೋದು. ಇನ್ನು ಅಡೇಷನ್ ಆಫ್ ದ ಕೋಟಿಂಗ್ ಮೆಟೀರಿಯಲ್ಲು ಗುಡ್ ಅಂತ ಹೇಳ್ಬೋದು, ಇಲ್ಲಿ ಆವ್ರೇಜ್ ಅಥವಾ ಗುಡ್ ಅಂತ ಹೇಳ್ಬೋದು. ಇಲ್ಲಿ ಇನ್ನು CVDಗೆ ಬಂದರೆ ಬಾಂಡಿಂಗ್ ಚೆನ್ನಾಗಾಗೋದ್ರಿಂದ ಎಕ್ಸಲೆಂಟ್ ಅಡೇಷನ್ ಆಗುತ್ತೆ ಕೋಟಿಂಗ್ ಮೆಟೀರಿಯಲ್ಲು. ಸಿಮಿಲರ್ಲಿ ಲೇಸರ್ ಟ್ರೀಟ್ಮೆಂಟು ಅಷ್ಟೇ ಎಕ್ಸಲೆಂಟ್ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ ಸರ್ಫೇಸ್ ಮೇಲೆ. ಸೊ ಈ ಮೂರನ್ನು ಕೂಡ ನೀಟಾಗಿ ನೋಡ್ಕೊಳ್ಳಿ. ಕಮಿಂಗ್ ಟು ದ ಟ್ರೆಡಿಷನಲ್ ಮೆಥಡ್ಸ್ ವಿತ್ ಅಡ್ವಾನ್ಸ್ಡ್ ಮೆಥಡ್ಸ್. ಟ್ರೆಡಿಷನಲ್ ಮೆಥಡ್ಸ್ ಮತ್ತು ಅಡ್ವಾನ್ಸ್ಡ್ ಮೆಥಡ್ಸ್ಗೆ ಇರುವಂತಹ, ಕೋಟಿಂಗ್ ಮೆಥಡ್ಸ್ಗೆ ಇರುವಂತಹ ಡಿಫರೆನ್ಸಸ್ ಬಗ್ಗೆ ಹೇಳೋದಾದರೆ, ಟ್ರೆಡಿಷನಲ್ ಮೆಥಡ್ಸ್ ಲೈಕ್ ಪೇಂಟಿಂಗ್, ಎಲೆಕ್ಟ್ರೋಪ್ಲೇಟಿಂಗ್, ಗ್ಯಾಲ್ವನೈಸಿಂಗ್ ಆ್ಯಂಡ್ ಸ್ಪ್ರೇಯಿಂಗಲ್ಲಿ ಬೇಸಿಕ್ ಪ್ರಿನ್ಸಿಪಲ್ ನಿಮಗೆಲ್ಲ ಗೊತ್ತಿರೋ ಥರ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರೋಕೆಮಿಕಲ್ ಡೆಪೋಸಿಷನ್ ಆಗುತ್ತೆ. ಅದನ್ನೇ ನಾವು ಕೋಟಿಂಗ್ ಆಗಿ ನೋಡಬಹುದು. ಇನ್ನು ಈ ಕಡೆಗೆ ಬಂದರೆ ಫಿಸಿಕಲ್ ಅಥವಾ ಕೆಮಿಕಲ್, PVD ಮತ್ತು CVDಯಲ್ಲಿ ಅಟಾಮಿಕ್ ಲೆವೆಲ್ ಅಥವಾ ಮಾಲಿಕ್ಯುಲರ್ ಲೆವೆಲಲ್ಲಿ ಮೂವ್ಮೆಂಟ್ ಆಗಿ ಕೋಟಿಂಗ್ ಆಗುವಂಥದ್ದು. ಸೊ ದೀಸ್ ಆರ್ ದ ಬೇಸಿಕ್ ಪ್ರಿನ್ಸಿಪಲ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು. ಕೋಟಿಂಗ್ ಥಿಕ್ನೆಸ್ ಬಗ್ಗೆ ಹೇಳೋದಾದರೆ, ಜನರಲಿ ಥಿಕ್ ಆಗಿರುತ್ತೆ ಇದು. ಅಂದರೆ 1 mm 2 mm ಹಂಗೆಲ್ಲ ನಾವು ಪೇಂಟಿಂಗಲ್ಲೆಲ್ಲ ನೋಡ್ಬೋದು, ಎಲೆಕ್ಟ್ರೋಪ್ಲೇಟಿಂಗಲ್ಲೆಲ್ಲ ನೋಡ್ಬೋದು. ಸೊ ಸ್ಮಾಲೆಸ್ಟಿಂದ MM ತನಕನೂ ನಾವು ಥಿಕ್ ಕೋಟಿಂಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವುದರಲ್ಲಿ, ಟ್ರೆಡಿಷನಲ್ ಕೋಟಿಂಗ್ ಮೆಥಡ್ಸಲ್ಲಿ. ಬಟ್ ಅಡ್ವಾನ್ಸ್ ಕೋಟಿಂಗ್ ಟೆಕ್ನಿಕ್ಸಲ್ಲಿ ಮೈಕ್ರಾನ್ ಲೆವೆಲ್, ನ್ಯಾನೋ ಲೆವೆಲ್, ವೆರಿ ಥಿನ್ ಮೆಟೀರಿಯಲ್ಲು ಕೋಟ್ ಆಗುತ್ತೆ. ಹಾಗಾಗಿ ನಿಮಗೆ ಟೋಟಲ್ ಥಿಕ್ನೆಸ್ಸು ಜಾಸ್ತಿ ಆಗೋದಿಲ್ಲ. ಹಾಗಾಗಿ ಇತ್ತೀಚೆಗೆ ಜಾಸ್ತಿ ನಾವು ಅಡ್ವಾನ್ಸ್ಡ್ ಕೋಟಿಂಗ್ ಟೆಕ್ನಾಲಜೀಸ್ನ ಯೂಸ್ ಮಾಡ್ತಿದ್ದೀವಿ. ಸಿಂಪಲ್ ಅಥವಾ ಲೋ ಕಾಸ್ಟಿಂಗ್ ಎಕ್ವಿಪ್ಮೆಂಟ್ ಇದು, ಯಾವುದು ಟ್ರೆಡಿಷನಲ್ ಕೋಟಿಂಗ್ ಮೆಥಡ್ಸಲ್ಲಿ ಯೂಸ್ ಮಾಡುವಂತಹ ಕಾಂಪೊನೆಂಟ್ಸು. ಬಟ್ ಅಡ್ವಾನ್ಸ್ಡ್ ಕೋಟಿಂಗ್ ಟೆಕ್ನಾಲಜಿಲಿ ಸೊಫಿಸ್ಟಿಕೇಟೆಡ್ ಅಥವಾ ಹೈ ಕಾಸ್ಟ್ ಎಕ್ವಿಪ್ಮೆಂಟ್ಸೇ ಬೇಕಾಗಿರುತ್ತೆ. ಸೊ ವೆರಿ ಹೈ ಕಾಸ್ಟ್ ಆ್ಯಂಡ್ ವೆರಿ ಲೋ ಕಾಸ್ಟ್. ಸರ್ಫೇಸ್ ಫಿನಿಶ್ ಮಾಡ್ರೇಟ್ ಆಗಿರುತ್ತೆ, ಆ್ಯಸ್ ಇನ್ ದ ಕೇಸ್ ಆಫ್ ಗ್ಯಾಲ್ವನೈಸಿಂಗ್. ಜಿಂಕ್ ಪ್ಲೇಟ್ ಹಾಕೋದ್ರಿಂದ ಅಥವಾ ಪೇಂಟಿಂಗ್ ಮಾಡೋದ್ರಿಂದ ಸರ್ಫೇಸ್ ಫಿನಿಶ್ ಮಾಡ್ರೇಟ್ ಆಗಿರುತ್ತೆ. ಅಡ್ವಾನ್ಸ್ ಕೋಟಿಂಗ್ ಟೆಕ್ನಾಲಜಿಲಿ ವೆರಿ ಸ್ಮೂತ್ ಆ್ಯಂಡ್ ಹೈ ಕ್ವಾಲಿಟಿ ಫಿನಿಷನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಕ್ಯುರಸಿ ಮಾಡರೇಟ್ ಆಗಿರುತ್ತೆ, ಬಟ್ ಇಲ್ಲಿ ವೆರಿ ಹೈ ಆ್ಯಕ್ಯುರಸಿ. ನಾನ್ ಯೂನಿಫಾರ್ಮ್ ಅಥವಾ ಕಾಂಪ್ಲೆಕ್ಸ್ ಶೇಪ್ಸ್ಗೆ ನಾವು ಕೋಟಿಂಗ್ ಯೂನಿಫಾರ್ಮಿಟಿ ಎಕ್ಸ್ಪೆಕ್ಟ್ ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಬೋದು, ಯೂನಿಫಾರ್ಮ್ ಆಗಿ ಇರೋದಿಲ್ಲ. ಬಟ್ ಇನ್ ಕಾಂಪ್ಲೆಕ್ಸ್ ಶೇಪಲ್ಲೂ ಕೂಡ ಯೂನಿಫಾರ್ಮ್ ಇರುತ್ತೆ. ಯಾವುದರಲ್ಲಿ ಅಂದರೆ ಅಡ್ವಾನ್ಸ್ಡ್ ಕೋಟಿಂಗ್ ಟೆಕ್ನಾಲಜೀಸಲ್ಲಿ. ಕಾಸ್ಟು ಕಡಿಮೆಯಿಂದ ಒಂಚೂರು ಮೀಡಿಯಮ್ ಆಗಿರುತ್ತೆ, ಇಲ್ಲಿ ಆಪ್ರೇಟಿಂಗ್ ಕಾಸ್ಟ್ ಜಾಸ್ತಿ ಇರುತ್ತೆ. ಸೊ ಸ್ಟ್ರಕ್ಚರಲ್ ಪಾರ್ಟ್ಸ್, ಪೈಪ್ಲೈನ್ಸ್, ಫ್ಯಾಸನರ್ಸ್, ಮೆಷಿನರೀಸಲ್ಲಿ ನಾವು ಜಾಸ್ತಿ ಟ್ರೆಡಿಷನಲ್ ಕೋಟಿಂಗ್ ಮೆಥಡ್ಸ್ನ ಯೂಸ್ ಮಾಡ್ತೀವಿ. ಕಟಿಂಗ್ ಟೂಲ್ಸ್, ಎಲೆಕ್ಟ್ರಾನಿಕ್ಸ್, ಏರೋಸ್ಪೇಸ್, ಮೆಡಿಕಲ್ ಡಿವೈಸಸ್ಸಲ್ಲಿ
ಅಡ್ವಾನ್ಸ್ಡ್ ಕೋಟಿಂಗ್ ಟೆಕ್ನಾಲಜೀಸ್ನ ಯೂಸ್ ಮಾಡ್ತೀವಿ. ಹಂಗಾಗಿ ಈ ಎರಡು ಡಿಫ್ರೆನ್ಸ್ನ ನೋಡಿಕೊಂಡ್ರೆ ನೀವು ಯಾವ ಅಪ್ಲಿಕೇಶನ್ಗೆ ಯಾವ ಮೆಥಡ್ಸ್ ಸೂಟಬಲ್ ಅಂತ ನೀವು ಐಡೆಂಟಿಫೈ ಮಾಡಿ ನೆಕ್ಸ್ಟ್ ಯು ಗೋ ಫಾರ್ ಎ ಬೆಟರ್ ಕೋಟಿಂಗ್ ಟೆಕ್ನಾಲಜೀಸ್ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಯೂಸ್ ಇಟ್ ಅಂತ ಹೇಳ್ತಾ, ಸೊ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಈ ಒಂದು ಸೆಷನ್ನಲ್ಲಿ ನೀವು ಕಲ್ತಿರುವಂಥದ್ದು PVD, CVD, ಲೇಸರ್ ಟ್ರೀಟ್ಮೆಂಟ್ ಆ್ಯಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಲ್ ದ ತ್ರೀ ಆ್ಯಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಟ್ರೆಡಿಷನಲ್ ಆಸ್ ವೆಲ್ ಆಸ್ ಅಡ್ವಾನ್ಸ್ಡ್ ಕೋಟಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀನಿ. ಸೊ ಇಫ್ ಯು ಹ್ಯಾವ್ ಎನಿ questions or doubts, you can just leave a comment, and thanks for watching this video.